ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಇನ್ನು 18 ದಿನಗಳ ಕಾಲ ಲಾಕ್ಡೌನ್ನಲ್ಲಿರಬೇಕಿದೆ. ಮಂಗಳವಾರ ಬೆಳಿಗ್ಗೆ ದೇಶದ ಜನರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನ ಸೇವಕರು ಈ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಏಪ್ರಿಲ್ 20ರವರೆಗೆ ಪರಿಸ್ಥಿತಿಯನ್ನು ಅವಲೋಕಿಸಿ ಆ ನಂತರದಲ್ಲಿ ಒಂದಷ್ಟು ವಲಯಗಳಿಗೆ ರಿಲೀಫ್ ಕೊಡೋದಾಗಿ ಹೇಳಿರೋದು ಎಲ್ಲೋ ಒಂದು ಕಡೆ ಆಶಾಭಾವನೆಯನ್ನ ಹುಟ್ಟಾಕ್ತಾ ಇದೆ. ಹಾಗಾದ್ರೆ ಪ್ರಧಾನಿಯವರ ಭಾಷಣದ ಹೈಲೈಟ್ಸ್ ಏನು? ಅವರ ಮೇಲೆ ದೇಶದ ಜನ ಏನ್ ನಿರೀಕ್ಷೆ ಇಟ್ಕೊಂಡಿದ್ರು? ಈ ಲಾಕ್ಡೌನ್ ಅನ್ನು ಮುಂದುವರಿಸ್ತಿರೋದ್ರಿಂದ ಏನೆಲ್ಲ ಒಳಿತಿದೆ, ಏನೆಲ್ಲ ಕೆಡುಕಾಗಲಿದೆ ಅನ್ನೋದನ್ನ ಒಂದ್ಸರಿ ನೋಡೋಣ ಬನ್ನಿ. ಸ್ನೇಹಿತರೆ, ಪ್ರಧಾನಮಂತ್ರಿಯವರ ಭಾಷಣದ ಬಗ್ಗೆ ಹೇಳೋದಕ್ಕೂ ಮುನ್ನ ಇವತ್ತು ನಾವೆಲ್ಲ ನೆನಪಿಟ್ಕೋಬೇಕಿರೋ ದಿನ ಏಪ್ರಿಲ್ 14, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಆ ಮಹಾನ್ ಚೇತನವನ್ನು ನೆನಪಿಸ್ಕೊಳ್ತಾ, ಅವರು ಕೊಟ್ಟ ಸಂವಿಧಾನಕ್ಕೆ ಗೌರವವನ್ನು ಸಲ್ಲಿಸ್ತಾ, ಆ ಮಹಾ ಮಾನವತಾವಾದಿಗೆ ನಮ್ಮ ವಂದನೆಗಳನ್ನು ತಿಳಿಸಿ ಇವತ್ತಿನ ವಿಚಾರಕ್ಕೆ ಬರ್ತಾ ಇದ್ದೀನಿ. ಗೆಳೆಯರೆ, ಇಂದು ಬೆಳಗ್ಗೆ 10 ಗಂಟೆಗೆ ಇಡೀ ದೇಶ ಟಿವಿ ಕಡೆ ಮುಖ ಮಾಡಿಕೊಂಡಿತ್ತು. 21 ದಿನಗಳ ಲಾಕ್ಡೌನ್ ಅನ್ನು ಮುಗಿಸಿರೋ ಜನ ಪ್ರಧಾನಮಂತ್ರಿಗಳು ಏನು ಹೇಳ್ತಾರೆ ಅನ್ನೋದನ್ನ ಕೇಳಿಸ್ಕೊಳ್ಳೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ರು. ಪ್ರಧಾನಿ ಲಾಕ್ಡೌನ್ ಮುಗಿಸೋ ಬಗ್ಗೆ ಹೇಳ್ತಾರಾ? ಅದನ್ನು ಎದುರಿಸೋದಕ್ಕೆ ತಗೊಂಡಿರೋ ಕ್ರಮಗಳ ಬಗ್ಗೆ ಹೇಳ್ತಾರಾ? ಲಾಕ್ಡೌನ್ ನಂತರದ ಪರಿಸ್ಥಿತಿಯನ್ನ ನಿಭಾಯಿಸೋ ಬಗ್ಗೆ ಮಾತಾಡ್ತಾರಾ? ಬಡವರು, ಕೂಲಿ ಕಾರ್ಮಿಕರ ಬಗ್ಗೆ, ಅವರಿಗೆ ಕೆಲಸ ಕೊಟ್ಟಿರೋ ಉದ್ದಿಮೆಗಳ ಬಗ್ಗೆ, ಅವಕ್ಕೆ ಕೊಡೋ ರಿಲ್ಯಾಕ್ಸೇಷನ್ಗಳ ಬಗ್ಗೆ, ಇದ್ಯಾವುದ್ರ ಬಗ್ಗೆ ಏನಾದರೂ ಹೇಳಬಹುದಾ ಅನ್ನೋ ನಿರೀಕ್ಷೆ ಇತ್ತು. ಯಥಾ ಪ್ರಕಾರ ಸಮಯಕ್ಕೆ ಸರಿಯಾಗಿ ದೇಶವನ್ನು ಉದ್ದೇಶಿಸಿ ಮಾತಾಡಿದ ಪ್ರಧಾನಿಗಳು ದೇಶದಲ್ಲಿ ಕೇವಲ 550 ಕೇಸುಗಳಿದ್ದಾಗ ಲಾಕ್ಡೌನ್ ಮಾಡಿದ್ದನ್ನ ಸಮರ್ಥಿಸಿಕೊಂಡ್ರು. ಬೇರೆ ದೇಶಗಳಿಗೆ ಹೋಲಿಸಿಕೊಂಡ್ರೆ ನಾವಿವತ್ತು ಈ ಹೋರಾಟದಲ್ಲಿ ಭಾಗಶಃ ಯಶಸ್ಸನ್ನ ಕಂಡಿದ್ದೀವಿ. ಇಲ್ಲದೇ ಇದ್ದಿದ್ರೆ ನಮ್ಮಲ್ಲಿ ಬೇರೆಯವರಿಗಿಂತ ಹೆಚ್ಚು ಅನಾಹುತಗಳು ಆಗಿಬಿಡ್ತಾ ಇತ್ತು ಅಂತ ಹೇಳಿದ್ರು. ನಮ್ಮಲ್ಲಿ ಹೆಚ್ಚಿನ ಪ್ರಕರಣಗಳು ಇಲ್ಲದೆ ಇರೋದ್ರಿಂದ ಇಡೀ ವಿಶ್ವ ಭಾರತದತ್ತ ಅಚ್ಚರಿಯಿಂದ ನೋಡೋ ಹಾಗಾಗಿದೆ ಅಂದರು. ಹೀಗೆ ಈ ಹೋರಾಟದಲ್ಲಿ ಇಷ್ಟು ಯಶಸ್ಸು ಗಳಿಸೋದಕ್ಕೆ ಕಾರಣ ನಮ್ಮ ಜನರ ಸಹಕಾರ ಅಂತ ಪ್ರಧಾನಿಗಳು ದೇಶದ ಜನರ ಸಹಕಾರಕ್ಕೆ ವಂದನೆಗಳನ್ನು ಅರ್ಪಿಸೋದಕ್ಕೆ ಮರೀಲಿಲ್ಲ. ಅಷ್ಟೇ ಅಲ್ಲದೆ ಇನ್ನು 2 ವಾರಗಳ ಕಾಲ ನಾವು ಈ ಹೋರಾಟದಲ್ಲಿ ಸೆಣಸಲೇಬೇಕಾಗಿದೆ. ನನಗೆ ಗೊತ್ತು, ಸಾಕಷ್ಟು ಜನ ಬಡವರು ಊಟ ಇಲ್ಲದೆ ಸಮಸ್ಯೆಯಲ್ಲಿದ್ದಾರೆ. ದಿನನಿತ್ಯ ದುಡಿದು ತಿನ್ನುವವರ ಕೈಗಳು ಕಟ್ಟಿ ಹಾಕದ ಹಾಗಾಗಿವೆ. ಆದರೂ ಕೂಡ ಈ ಹೋರಾಟದಲ್ಲಿ ನಾವು ಇನ್ನಷ್ಟು ಉತ್ಸಾಹದಿಂದ ಭಾಗಿಯಾಗಲೇಬೇಕು. ಈಗ ಎಲ್ಲೆಲ್ಲಿ ಇದೀವೋ ಅಲ್ಲಲ್ಲಿಯೇ ಇರೋದ್ರ ಮೂಲಕ ಈ ಹೋರಾಟವನ್ನು ಮುಂದುವರಿಸಬೇಕಾದ ಅನಿವಾರ್ಯತೆ ಇದೆ. ಈ ಬಗ್ಗೆ ರಾಜ್ಯ ಸರ್ಕಾರಗಳ ಜೊತೆ ನಾನು ಮಾತಾಡಿದ್ದೀನಿ. ನಿಮ್ಮ ಅಗತ್ಯಗಳನ್ನು ರಾಜ್ಯಗಳು ಪೂರೈಸುತ್ತವೆ. ಏಪ್ರಿಲ್ 20ರ ನಂತರ ಈ ಲಾಕ್ಡೌನ್ನಲ್ಲಿ ಒಂದಷ್ಟು ವಿನಾಯಿತಿಗಳನ್ನು ಕೊಡೋದ್ರ ಬಗ್ಗೆ ತಜ್ಞರು ತೀರ್ಮಾನಿಸ್ತಾ ಇದ್ದಾರೆ. ಹಾಗೊಂದು ವೇಳೆ ಲಾಕ್ಡೌನ್ನಲ್ಲಿ ರಿಯಾಯಿತಿ ಕೊಟ್ಟರೂ ಕೂಡ ಅಲ್ಲಿ ಸ್ವೇಚ್ಛಾಚಾರಕ್ಕೆ ಅನುಮತಿ ಇರೋದಿಲ್ಲ. ಒಂದು ವೇಳೆ ವಿನಾಯಿತಿಗಳಿಂದ ಸೋಂಕಿನ ಸಮಸ್ಯೆ ಹೆಚ್ಚಾಗ್ತಿದೆ ಅನ್ನೋದಾದರೆ ಆ ವಿನಾಯಿತಿಗಳನ್ನು ಯಾವುದೇ ಮುಲಾಜಿಲ್ಲದೆ ವಾಪಸ್ ಪಡೆಯಲಾಗುತ್ತೆ ಅಂತ ಪ್ರಧಾನಮಂತ್ರಿಗಳು ಸೂಕ್ಷ್ಮವಾಗಿ ಎಚ್ಚರಿಕೆಯನ್ನು ಕೊಟ್ಟರು. ನಾವೀಗ ಸಂದಿಗ್ಧದ ಪರಿಸ್ಥಿತಿಯಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಆರ್ಥಿಕವಾಗಿ ಸಾಕಷ್ಟು ಕಳ್ಕೊಳ್ತಾ ಇದ್ದೀವಿ. ಆದರೆ ಜನರ ಜೀವಕ್ಕಿಂತಲೂ ದೊಡ್ಡದು ಯಾವುದೂ ಇಲ್ಲ. ಹೀಗಾಗಿನೇ ನಾವು ಜೀವದ ಕಡೆಗೆ ಹೆಚ್ಚು ಗಮನ ಹರಿಸಬೇಕು ಅಂತ ಪ್ರಧಾನಮಂತ್ರಿಗಳು ತಿಳಿಸಿದ್ದಾರೆ. ದೇಶದ ಜನರು 7 ಸೂತ್ರಗಳನ್ನು ಪಾಲಿಸಬೇಕು ಅಂತ ಅವರು ಕೇಳಿಕೊಂಡಿದ್ದಾರೆ ಕೂಡ. ಮೊದಲನೇದಾಗಿ, ನಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದ ಮನೆಯಲ್ಲಿ ಯಾರಾದರೂ ರೋಗ ಪೀಡಿತರಿದ್ದರೆ ಅವ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಈ ಸೋಂಕು ತಾಕದ ಹಾಗೆ ಎಚ್ಚರಿಕೆ ವಹಿಸಬೇಕು. ಈ ಅವಧಿಯಲ್ಲಿ ಅನವಶ್ಯಕ ಓಡಾಟಗಳು ಬೇಡವೇ ಬೇಡ. ಒಂದು ವೇಳೆ ಹಾಗೇನಾದರೂ ಹೊರಗೆ ಹೋಗಲೇಬೇಕು ಅಂದರೂ ಕೂಡ ಅಟ್ಲೀಸ್ಟ್ ಮನೆಯಲ್ಲಿ ತಯಾರಿಸಿದ ಮಾಸ್ಕ್ ಅನ್ನಾದರೂ ಬಳಸಲೇಬೇಕು. ಇನ್ನು ಮುಂದೆ ಈ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ. ಅವರು ಕೂಡ ತಮ್ಮ ಪ್ರೊಫೈಲ್ ಪಿಕ್ಚರ್ ಅನ್ನ ಬದಲಿಸಿಕೊಂಡಿದ್ದಾರೆ. ಅಂದಹಾಗೆ ಅವರು ಮಾಸ್ಕ್ ಅನ್ನ ಖರೀದಿನೇ ಮಾಡಿ ಬಳಸಬೇಕು ಅಂತ ಹೇಳಿಲ್ಲ. ಮನೆಯಲ್ಲೇ ಮುಖಕ್ಕೆ ಕಟ್ಟಬಹುದಾದ ಮಾಸ್ಕ್ ಅನ್ನ ಸಿದ್ಧ ಮಾಡ್ಕೊಳ್ಳಿ, ಅದನ್ನು ಬಳಸಿ ಅನ್ನೋ ಅರ್ಥದ ಮಾತದು. ಮೂರನೆಯದಾಗಿ, ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಆಯುಷ್ ಇಲಾಖೆ ಹೇಳಿರೋ ಸೂತ್ರಗಳನ್ನು ಪಾಲಿಸಿ ಅಂತ ಹೇಳಿದ್ದಾರೆ. ಹಾಗೆ 4ನೆಯದಾಗಿ, ಸೋಂಕು ಹರಡದಂತೆ ಮುಂಜಾಗ್ರತೆ ವಹಿಸುವ ಸಲುವಾಗಿ ಹೊರತಂದಿರುವ ಆರೋಗ್ಯ ಸೇತು ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಬಡವರು, ನಿರ್ಗತಿಕರ ಊಟ, ವಸತಿ ಬಗ್ಗೆ ನಿಮ್ಮ ಕೈಲಾದಷ್ಟು ಗಮನ ಹರಿಸಿ. ಕಂಪನಿಗಳು ಯಾರನ್ನು ಕೆಲಸದಿಂದ ತೆಗಿಬೇಡಿ ಮತ್ತು ಕೃಷಿಕರ ಬೆಂಬಲಕ್ಕೆ ಪ್ರತಿಯೊಬ್ಬರೂ ನಿಲ್ಲಿ. ಕಡೆಯದಾಗಿ, ವೈದ್ಯರು, ಪೌರಕಾರ್ಮಿಕರು ಹಾಗೂ ಸೋಂಕಿನ ಸಂದರ್ಭದಲ್ಲಿ ಕೂಡ ನಮಗಾಗಿ ಕೆಲಸ ಮಾಡ್ತಿರೋರನ್ನ ಗೌರವಿಸಿ ಅಂತ ಮೋದಿಯವರು ಹೇಳಿದ್ದಾರೆ. ಇದಿಷ್ಟು ಮೋದಿಯವರ ಭಾಷಣದ ಪ್ರಮುಖ ವಿಚಾರಗಳು. ಆದರೆ ಇವತ್ತು ಪ್ರಧಾನಿಯವರ ಭಾಷಣವನ್ನು ಎದುರು ನೋಡ್ತಿದ್ದ ಸಾಕಷ್ಟು ಜನರಲ್ಲಿ ನಮಗೇನಾದರೂ ರಿಯಾಯಿತಿ ಸಿಗಬಹುದಾ ಅಂತ ಯೋಚಿಸುತ್ತಿದ್ದವರು ಬಹಳಷ್ಟು ಜನ ಇದ್ರು. ಅದರಲ್ಲಿ ಪ್ರಮುಖವಾಗಿ ಕೈಗಾರಿಕಾ ವಲಯದ ಜನ.
ಸ್ನೇಹಿತರೆ, ಭಾರತದಲ್ಲಿ ಸಾಕಷ್ಟು ಉದ್ಯೋಗಗಳನ್ನು ಕೊಟ್ಟಿರುವುದು ಕೈಗಾರಿಕೆಗಳು. ಬೃಹತ್ ಕೈಗಾರಿಕೆ ಹಾಗೂ ಸಣ್ಣ ಕೈಗಾರಿಕೆಗಳು ರಾಷ್ಟ್ರದ ಜೀವನಾಡಿಗಳಾಗಿವೆ. ಹೀಗಾಗಿ ಉತ್ಪಾದನಾ ವಲಯಕ್ಕೆ ಏನಾದರೂ ರಿಲೀಫ್ ಸಿಗಬಹುದು ಅನ್ನೋ ನಿಟ್ಟಲ್ಲಿ ಪ್ರತಿಯೊಬ್ಬರು ಎದುರು ನೋಡ್ತಾ ಇದ್ರು. ಒಂದು ವೇಳೆ ಈ ವಲಯಕ್ಕೆ ರಿಯಾಯಿತಿ ಸಿಕ್ಕಿದ್ರೆ ಅದರಿಂದ ಮತ್ತಷ್ಟು ವಲಯಗಳಲ್ಲಿ ಚೇತರಿಕೆ ಕಂಡು ಬರ್ತಾ ಇತ್ತು. ಟ್ರಾನ್ಸ್ಪೋರ್ಟ್ ಹೆಚ್ಚಾಗ್ತಾ ಇತ್ತು. ಆ ವಲಯಗಳ ಜನರ ಕೈಗೆ ಕೆಲಸ ಸಿಗ್ತಾ ಇತ್ತು. ಅಲ್ಲದೆ ಕಳೆದ 3 ವಾರಗಳಿಂದ ನಿಂತಿರುವ ಮಿಷನರಿಗಳು ಮತ್ತೆ ರನ್ ಆಗಬಹುದು ಅನ್ನೋ ಭರವಸೆ ಸಾಕಷ್ಟು ಜನರಲ್ಲಿತ್ತು. ಆದರೆ ಸದ್ಯಕ್ಕೆ ಅಂಥ ಯಾವುದೇ ಆಶ್ವಾಸನೆಯೂ ಪ್ರಧಾನಿಯವರಿಂದ ಸಿಗಲಿಲ್ಲ. ಸೀಮಿತ ಕಾರ್ಮಿಕರನ್ನಾದರೂ ಉಳಿಸಿಕೊಂಡು ಅವರ ಆರೋಗ್ಯವನ್ನು ಕಾಪಾಡಿಕೊಂಡು ಕೆಲಸ ಮಾಡಿಸೋಣ, ಆ ಮೂಲಕ ಹೆಚ್ಚಿನ ಆರ್ಥಿಕ ಹಿನ್ನಡೆ ಆಗದ ಹಾಗೆ ನೋಡಿಕೊಳ್ಳೋಣ ಅಂತಿದ್ದ ಸಾಕಷ್ಟು ಜನರಿಗೆ ಸ್ವಲ್ಪ ನಿರಾಶೆ ಕಾಡಿದ್ದು ಸುಳ್ಳಲ್ಲ. ಇನ್ನು ಕೃಷಿಕರ ಬಗ್ಗೆ ಪ್ರಧಾನಿಗಳು ಮಾತಾಡಿದರು. ಆದರೆ ಅದನ್ನು ಜಾರಿಗೆ ತರಬೇಕಾದ ರಾಜ್ಯ ಸರ್ಕಾರಗಳು ಹೇಗೆಲ್ಲ ಕೆಲಸ ಮಾಡ್ತಿವೆ ಅನ್ನೋದನ್ನ ನಾವು ನೋಡ್ತಲೇ ಇದ್ದೀವಿ. ಕೃಷಿ ಸಹಾಯವಾಣಿ ಅಂತ ಒಂದನ್ನು ರಾಜ್ಯ ಸರ್ಕಾರ ಶುರು ಮಾಡಿದೆ. ಆದರೆ ಅದು ಆರಂಭವಾದ ದಿನದಿಂದ ಅಲ್ಲಿ ಕಾಲ್ ರಿಸೀವ್ ಮಾಡೋದಕ್ಕೆ ಕೂಡ ಯಾರು ದಿಕ್ಕಿದ್ದ ಹಾಗಿಲ್ಲ. 1-2 ಕಾಲುಗಳು ರಿಸೀವ್ ಆದರೂ ರೈತರ ಸಮಸ್ಯೆಯನ್ನು ಕೇಳಿ ಇದು ನಮಗೆ ಸಂಬಂಧಿಸಿದ್ದಲ್ಲ, ಇನ್ನೊಂದು ನಂಬರ್ಗೆ ಕರೆ ಮಾಡಿ ಅನ್ನೋ ಉತ್ತರ ಬರ್ತಿತ್ತು. ಈ ಸಂಪತ್ತಿಗೆ ಅದಿನ್ಯಾಕೆ ಕಾಲ್ ಸೆಂಟ್ರು, ಕೈ ಸೆಂಟ್ರು ಇವೆಲ್ಲ ಬೇಕೋ ಆ ದೇವರಿಗೆ ಗೊತ್ತು. ಇನ್ನು ಕಟ್ಟಡ ಕಾರ್ಮಿಕರು, ಅಯ್ಯೋ ನಮಗೇನು ಸಮಸ್ಯೆ ಇಲ್ವಲ್ಲ, ನಾವು ಕೆಲಸ ಮಾಡಿದರೆ ಹೊಟ್ಟೆ ತುಂಬಿಸ್ಕೋಬಹುದು ಅನ್ನೋ ಯೋಚನೆಯಲ್ಲಿದ್ದರು. ಆದರೆ 2 ವಾರಗಳ ಕಾಲ ಯಾರಿಗೂ ರಿಲೀಫ್ ಸಿಗೋದಿಲ್ಲ ಅನ್ನೋದು ಪ್ರಧಾನಿಗಳ ಮಾತಿಂದ ಸ್ಪಷ್ಟವಾಯಿತು. ಆಟೋ ಚಾಲಕರು, ಕ್ಯಾಬ್ ಡ್ರೈವರ್ಗಳು, ಸಣ್ಣ ಪುಟ್ಟ ವ್ಯಾಪಾರಿಗಳು, ಕಾರ್ಮಿಕರು ಇವರೆಲ್ಲರ ಬದುಕುಗಳು ಕೂಡ ಈಗಾಗಲೇ ಹೈರಾಣಾಗಿ ಹೋಗ್ತಾ ಇವೆ. ಆದರೂ ಅನಿವಾರ್ಯವಾಗಿ ಅವರೆಲ್ಲ ಇನ್ನೊಂದಷ್ಟು ದಿನ ಮನೆಯಲ್ಲೇ ಉಳಿಬೇಕು. ಈಗ ಬದುಕು ನಡೆಸೋದು ಹೇಗೆ ಅಂತ ನೋಡೋದಿಕ್ಕೆ ಹೋದರೆ ನಮ್ಮ ಜೀವನೇ ತೊಂದರೆಗೆ ಸಿಕ್ಕಾಕೊಳ್ಳುತ್ತೆ. ಹೀಗಾಗಿ ಲಾಕ್ಡೌನ್ ಅನ್ನೋದು ಅನಿವಾರ್ಯ. ಆದರೆ ಆಸ್ಪತ್ರೆಗಳಿಗೆ ಹೋಗೋರು, ಡಯಾಲಿಸಿಸ್ ಹಾಗೂ ಇತರೆ ಚಿಕಿತ್ಸೆಗಳನ್ನು ಪಡೀತಿರೋರಿಗೆ ಪೊಲೀಸರೇ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸೊ ಅಂಥ ವೈದ್ಯಕೀಯ ತುರ್ತು ಪರಿಸ್ಥಿತಿಲಿರೋರು ಹೆದರಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿದರು ಪ್ರಧಾನಮಂತ್ರಿಗಳು. ಇನ್ನು ಇದೆಲ್ಲದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏಪ್ರಿಲ್ 20ಕ್ಕೆ ಹೊಸ ಮಾರ್ಗಸೂಚಿ ಹೊರಬೀಳಲಿದೆ. ಅದರಲ್ಲಿ ಯಾವೆಲ್ಲ ಕ್ಷೇತ್ರಗಳಿಗೆ ವಿನಾಯಿತಿ ಕೊಡಬೇಕು ಅನ್ನೋ ಬಗ್ಗೆ ಯೋಜನೆಯನ್ನು ರೂಪಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು ಮುಂದಿನ 20ರವರೆಗೆ ಕಾಯಲೇಬೇಕಾಗತ್ತೆ. ಇನ್ನು ಇವತ್ತಿನ ಲಾಕ್ಡೌನ್ನಿಂದಾಗಿ ಮತ್ತೊಂದು ವಿಚಾರ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅದೇನು ಅಂದರೆ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರೋ ಹಾಗೆ 49 ದಿನಗಳ ಕಾಲ ಲಾಕ್ಡೌನ್ ಅನ್ನು ಭಾರತ ಪೂರೈಸಿಬಿಡುತ್ತಾ, ಆ ಮೂಲಕ ಈ ಸೋಂಕನ್ನು ಸಂಪೂರ್ಣವಾಗಿ ಹತೋಟಿಗೆ ತರೋದಕ್ಕಾಗಿ ಕಠಿಣ ನಿಯಮಗಳನ್ನು ರೂಪಿಸುತ್ತಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕೆಂದ್ರೆ ಈಗಾಗಲೇ 1 ದಿನದ ಜನತಾ ಕರ್ಫ್ಯೂ ಆಯಿತು, 21 ದಿನದ ಲಾಕ್ಡೌನ್ ಆಯಿತು, ಈಗ ಮತ್ತೆ 18 ದಿನಗಳ ಲಾಕ್ಡೌನ್, ಇನ್ನು ಉಳಿಯೋದು 10 ದಿನಗಳ ಸರದಿ. ಅದನ್ನೇನಾದರೂ ಕೇಂದ್ರ ಸರ್ಕಾರ ಜಾರಿ ಮಾಡಿಬಿಡುತ್ತಾ, ಆ ಮೂಲಕ ಈ ಸೋಂಕು ಹೆಚ್ಚು ಜನರಿಗೆ ಹರಡೋದನ್ನ ತಡೆಯೋ ಕೆಲಸವನ್ನ ಸರ್ಕಾರ ಮಾಡುತ್ತಾ? ಈ ಅನುಮಾನ ಸಾಕಷ್ಟು ಜನರನ್ನ ಕಾಡ್ತಾ ಇದೆ. ಇದು ಕೇವಲ ಅನುಮಾನವೇ ಹೊರತು ಹೀಗೆ ಆಗತ್ತೆ ಅಂತಲ್ಲ. ಆದರೆ ಇನ್ನು 18 ದಿನದಲ್ಲಿ ಈ ಸೋಂಕು ನಿಯಂತ್ರಣಕ್ಕೆ ಬಾರದೇ ಇದ್ದರೆ, ನಾವು ಕಡ್ಡಾಯವಾಗಿ ಮನೆಗಳಲ್ಲೇ ಉಳಿದೇ ಇದ್ದರೆ ಮತ್ತು ಸೋಂಕು ಸಮುದಾಯಗಳನ್ನು ವ್ಯಾಪಿಸೋ ಹಾಗಾದರೆ ಮುಂದಿನ ದಿನಗಳಲ್ಲಿ ಕೂಡ ಲಾಕ್ಡೌನ್ ಅನ್ನೋದು ಅನಿವಾರ್ಯವಾಗೋದ್ರಲ್ಲಿ ಅನುಮಾನ ಬೇಕಿಲ್ಲ. ಇದೆಲ್ಲದರ ನಡುವೆ ಭಾರತದ ಜನರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸೋ ಸಲುವಾಗಿ ತಾವು ಈವರೆಗೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾರೇನೋ ಅನ್ನೋ ನಿರೀಕ್ಷೆ ಇತ್ತು. ವೈದ್ಯರಿಗೆ, ಪೌರ ಕಾರ್ಮಿಕರಿಗೆ ಹಾಗೂ ಆಸ್ಪತ್ರೆ ಸಿಬ್ಬಂದಿಯ ರಕ್ಷಣೆ ಕೆಲಸ ಹೇಗೆ ನಡೀತಾ ಇದೆ, ದೇಶದಲ್ಲಿ ಎಷ್ಟು ಪರೀಕ್ಷೆಗಳನ್ನು ನಡೆಸಲಾಗಿದೆ, ಮುಂದಿನ ಪರೀಕ್ಷೆಗಳಿಗಾಗಿ ಎಷ್ಟು ಕಿಟ್ಗಳನ್ನು ತರಿಸಿಕೊಳ್ಳಲಾಗಿದೆ, PPE ಕಿಟ್ಗಳ ಲಭ್ಯತೆ ಎಷ್ಟಿದೆ, ಹೇಗಿದೆ, ಎಷ್ಟು ಆಸ್ಪತ್ರೆಗಳನ್ನು ಚಿಕಿತ್ಸೆಗಾಗಿ ಸನ್ನದ್ಧಗೊಳಿಸಲಾಗಿದೆ, ಮಹಾರಾಷ್ಟ್ರ ಸೇರಿದ ಹಾಗೆ 1,000 ಪ್ರಕರಣಗಳು ದಾಟಿರೋ ರಾಜ್ಯಗಳಲ್ಲಿ ಹೇಗೆ ಕಾರ್ಯನಿರ್ವಹಿಸಲಾಗುತ್ತೆ ಅನ್ನೋ ವಿಚಾರವನ್ನು ತಿಳಿಸಿ ದೇಶದ ಜನಕ್ಕೆ ಧೈರ್ಯವಾಗಿರುವಂತೆ ಪ್ರಧಾನಿಗಳು ಮನವಿ ಮಾಡ್ತಾರೆ ಅಂತ ಕೆಲವರು ಭಾವಿಸಿದ್ರು. ಆದರೆ ಅದು ಹಾಗಾಗಲಿಲ್ಲ. ಬಹುಶಃ ಈ ಬಗ್ಗೆ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅವರ ಮೂಲಕವೇ ಜನರಿಗೆ ಧೈರ್ಯ ಹೇಳಿಸುವ ಪ್ರಯತ್ನ ಮಾಡಬೇಕು ಅಂತ ಪ್ರಧಾನಮಂತ್ರಿಗಳು ಅಂದುಕೊಂಡಿರಬೇಕು. ಹೀಗಾಗಿ ಅವರು ಈ ಬಗ್ಗೆ ಏನು ಮಾತಾಡಿಲ್ಲ. ಗೆಳೆಯರೇ, ಇದು ಮೋದಿಯವರ ಭಾಷಣದ ಬಗ್ಗೆ ಚಿಕ್ಕ ಮಾಹಿತಿ. ಇನ್ನು ಉಳಿದ 18 ದಿನಗಳನ್ನ ನಾವೆಲ್ಲ ಕಟ್ಟುನಿಟ್ಟಾಗಿ ಪಾಲಿಸೋಣ. ಆ ಮೂಲಕ 2 ವಾರದಲ್ಲಿ ಈ ಸೋಂಕಿನ ಗ್ರಾಫ್ ಕೆಳಕ್ಕಿಳಿಯೋ ಹಾಗೆ ಮಾಡೋಣ. ಅದಕ್ಕೆ ಮುಖ್ಯವಾಗಿ ಬೇಕಿರೋದು ನಿಮ್ಮೆಲ್ಲರ ಸಹಕಾರ. ಇನ್ನೊಂದಷ್ಟು ದಿನ ಔಡುಗಚ್ಚಿ ಮನೆಯಲ್ಲಿದ್ದು ಬಿಡಿ. ಇನ್ನು ಯಾರಿಗೆ ಸಾಧ್ಯವಾಗುತ್ತೆ ಅವರು ಕನಿಷ್ಠ ನಿಮಗೆ ಪರಿಚಯ ಇರೋರ ಬಗ್ಗೆ, ಅವರ ಪರಿಸ್ಥಿತಿಯ ಬಗ್ಗೆ ವಿಚಾರಿಸ್ಕೊಳ್ಳಿ. ಅವರಿಗೆ ಬೇಕಾದ ನೆರವನ್ನ ನಿಮ್ಮ ಕೈಲಾದಷ್ಟು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಕಷ್ಟ ಬಂದಾಗ ಒಗ್ಗಟ್ಟಾಗದೇ ಇದ್ರೆ ಇನ್ಯಾವಾಗ ನಾವು ಒಂದಾಗೋದು?
ಪರಸ್ಪರ ಸಹಾಯ ಮಾಡಿಕೊಳ್ಳೋಣ, ಆದರೆ ಮನೆಯಲ್ಲೇ ಉಳಿಯೋಣ. ಸ್ಟೇ ಹೋಮ್, ಸ್ಟೇ ಸೇಫ್ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.